ಹನುಮಂತ ಇವತ್ತಿಗೂ ಕೂಡ ಜೀವಂತವಾಗಿದ್ದಾರೆ ಅಂತ ಅಂತಾರೆ ಆಂಜನೇಯ. 4 ಯುಗಗಳಲ್ಲಿ ಇದ್ದವನಿವನು, ಮೇಲಾಗಿ ಚಿರಂಜೀವಿ, ಸಾವೇ ಇಲ್ಲ, ಅಮೃತ ಪುತ್ರ. ಈಗ ರೂಲಿಂಗ್ ಬ್ರಹ್ಮ ಯಾರಪ್ಪ ಅಂದರೆ ಆಂಜನೇಯ. ಆಂಜನೇಯ ಬ್ರಹ್ಮಚಾರಿ ಅಂತ ಎಲ್ಲರೂ ಕೇಳಿ. ಮುಖ್ಯವಾಗಿ 9 ವ್ಯಾಕರಣಗಳಲ್ಲಿ ಯಾರಾದರೂ ಎಕ್ಸ್ಪರ್ಟ್ ಇದ್ದಾರೆ ಅಂದರೆ ಆಂಜನೇಯನ್ ಬಿಟ್ಟರೆ ಮುಕ್ಕೋಟಿ ದೇವತೆಗಳಲ್ಲಿ ಯಾರಾದರೂ ಒಬ್ಬರು ಹೆಸರು ಹೇಳಿದ್ರೆ ನಾನು ಖುಷಿ ಪಡ್ತೀನಿ. ಅಷ್ಟು ವಿದ್ಯಾವಂತ, ಹೈಲಿ ಕ್ವಾಲಿಫೈಡ್. ಓದು ವಿದ್ಯಾರ್ಥಿಗಳಿಗೆ ಯಾರು ರೋಲ್ ಮಾಡಲ್ಲ ಆಗಬೇಕು? ಸರಸ್ವತಿ. ಸರಸ್ವತಿ ಏನು ಓದ್ಕೊಂಡಿದ್ದಾಳೆ? ಯಾರ ಹತ್ರ ಓದ್ಕೊಂಡಿದ್ದಾಳೆ? ಈ ವರ್ಷ ನೀವು ಏನು ನ್ಯೂಮರಾಲಜಿ ಪ್ರಕಾರ ನೋಡೋದಾದರೆ 2025 ಕೂಡಿದ್ರೆಲ್ಲ ಏನು ಬರುತ್ತೆ, ಸೊ ಅದಾಗ್ಬೋದು. ಈ ವರ್ಷನ ಬೇಸಿಕಲಿ ಪ್ರೊಟೆಕ್ಟ್ ಮಾಡೋದೇ ಹನುಮಂತ ಅಂತ ಅಂತಾರೆ. ಹನುಮಂತನ ಬಗ್ಗೆ ಒಂದಷ್ಟು ನಾವೇನಂದರೆ ಹನುಮಂತನ ಬಗ್ಗೆ ಕಥೆಗಳಲ್ಲಿ ಕೇಳಿರೋದು, ಕೆಲವೊಂದು ಕರೆಕ್ಟಾಗಿ ತೋರಿಸಿದ್ರೆ, ಕೆಲವೊಂದು ಎಕ್ಸ್ಟ್ರೀಮ್ಸಾಗಿ ಏನೇನೋ ಸಿನಿಮಾಗಳಲ್ಲಿ ತೋರಿಸಿದ್ರೆ, ಬಟ್ ಕೆಲವೊಂದು ಗೊತ್ತಿಲ್ಲದಿರೋ ವಿಚಾರಗಳು ಹನುಮಂತನ ಬಗ್ಗೆ ಕೇಳೋಕ್ಕೆ ನಿಜವಾಗ್ಲೂ ಆಸೆ. ಹನುಮಂತ ಇವತ್ತಿಗೂ ಕೂಡ ಜೀವಂತವಾಗಿದ್ದಾರೆ ಅಂತ ಅಂತಾರೆ ಆಂಜನೇಯ. ಆತ ದೇಹ ಬಿಟ್ಟಿಲ್ಲ, ಚಿರಂಜೀವಿಯಾಗ ಅವ್ರು ಇದ್ದಾರೆ ಅಂತ. ಆಂಜನೇಯ ಏನು ಅಂತ ಹೇಳ್ಬೋದಾದರೆ ಒಂದು ಸಣ್ಣ ಶ್ಲೋಕದಲ್ಲಿ ಕೂಡ ಹೇಳ್ಬೋದು. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಮರೋಗತ ಅಜಾಢ್ಯಂ ವಾಕ್ಪಟುತ್ವಂಚ ಹನುಮಸ್ಮರಣಾತ್ ಭವೇತ್ ಅಂತ. ಅಂದರೆ ಆಂಜನೇಯ ಸ್ಮರಣೆ ಮಾಡಿದ್ರೆ ಬುದ್ಧಿರ್ಬಲ, ಯಶೋಧೈರ್ಯ, ನಿರ್ಭಯತ್ವ, ಆರೋಗ್ಯ, ವಾಕ್ಪಟುತ್ವ ಸಿದ್ಧಿಸುತ್ತೆ. ಎಲ್ಲ ಮೋಸ್ಟ್ ಎಸೆನ್ಷಿಯಲ್ ಥಿಂಗ್ಸ್ ಟು ಲೀಡ್ ಎ ಹ್ಯಾಪಿ ಹೆಲ್ದಿ ಲೈಫ್. ಆಂಜನೇಯ ಕಲಿಯುಗದ ದೈವ, ಕಲಿಯುಗ ಬ್ರಹ್ಮ. ತುಂಬ ಜನಕ್ಕೆ ಗೊತ್ತಿಲ್ಲ, ಈಸ್ ಎ ರೂಲಿಂಗ್ ಬ್ರಹ್ಮ ಅಂತ ಪರಾಶರ ಮುನಿಗಳು ತಮ್ಮ ಪರಾಶರ ಸಂಹಿತೆಯಲ್ಲಿ ಅದನ್ನು ಉಲ್ಲೇಖಿಸ್ತಾರೆ. ಅಂದರೆ ದ್ವಾಪರ ಯುಗ ಮುಗಿದ ಮೇಲೆ ಕಲಿಯುಗ ಬರ್ತದೆ. ಒಂದು ಕಲ್ಪಕ್ಕೆ ಒಬ್ಬ ಬ್ರಹ್ಮ ಚೇಂಜ್ ಆಗ್ತಾನೆ. ಎಷ್ಟೋ ಯುಗಗಳು ಹಾಕಿದರೆ ಒಂದು ಕಲ್ಪ ಆಗುತ್ತೆ. ಎಷ್ಟೋ ಕಲ್ಪಗಳ ಚೇಂಜ್ ಆದಮೇಲೆ ಒಬ್ಬ ಬ್ರಹ್ಮ ಚೇಂಜ್ ಆಗ್ತಾನೆ. ಈಗ ರೂಲಿಂಗ್ ಬ್ರಹ್ಮ ಯಾರಪ್ಪ ಅಂದರೆ ಆಂಜನೇಯ ಬ್ರಹ್ಮಪಟ್ಟಕ್ಕೆ ಏರಿದ್ದಾರೆ. ಸೊ ನೀವು ಶುಭ ಸಮಾಚಾರವನ್ನು ಹೇಳಿದ್ರಿ. ಈಗ 25ನೇ ಇಸ್ವಿಯ 2025 ಇದರ ಅಧಿಪತಿ ಶನಿಯ ನಂತರ ಆಂಜನೇಯ ಶನಿಯ ಭಾವ ವರಸೆಯಲ್ಲಿ. ಆಂಜನೇಯ ಸ್ಮರಣೆ ಮಾಡಿದರೆ ಅವ್ರ ರಾಶಿಗೆ ಶನಿ ಹೋಗೋದಿಲ್ಲ ಅಂತ ಶನಿ ಪ್ರಾಮಿಸ್ ಮಾಡಿದ್ದಾನೆ ಸೂರ್ಯಲೋಕದಲ್ಲಿ. ಆಂಜನೇಯನ ಪ್ರಾರ್ಥಿಸಿದರೆ, ಯಾರು ಸ್ಮರಣೆ ಮಾಡ್ತಾರೋ, ಯಾರು ಆಂಜನೇಯನ ಭಕ್ತರಿದ್ದಾರೋ ಅವರ ತಂಟೆಗೆ ನಾನು ಅಪಮೃತ್ಯುವಾಗಿ ಕೆಲಸ ಮಾಡೋದಿಲ್ಲ ಅಂತ ಇನ್ನೊಬ್ಬ ವರಸೆಯಲ್ಲಿ ಭಾಮೈದನನ್ನಾದಂತಹ ಯಮದೇವರು ಕೂಡ ಪ್ರತಿಜ್ಞೆ ಮಾಡಿದ್ದಾರೆ. ಭಾಳಷ್ಟು ಜನಕ್ಕೆ ನಾನು ಭಾಮೈದ ಅಂತ ಹೇಳಿದೆ. ನಾನು ಅಂದರೆ ತನ್ನ ಅಕ್ಕನನ್ನು ಮದುವೆ ಆದವನು ಆಂಜನೇಯ ಬ್ರಹ್ಮಚಾರಿ ಅಂತ ಎಲ್ಲರೂ ಕೇಳಿರೋದು. ಆಂಜನೇಯನಿಗೆ 2 ಮದುವೆ ಆಗಿದೆ. ಅಧಿಕೃತವಾಗಿ 1 ಮದುವೆ, ಅನಧಿಕೃತವಾಗಿ 1 ಪ್ರೇಯಸಿಗೆ ಒಬ್ಬ ಮಗನಿದ್ದಾನೆ. ಅಧಿಕೃತವಾಗಿ ಮದುವೆ ಆದಂಥ ಹೆಂಡತಿಗೆ ಮಗ ಇಲ್ಲ ಅನ್ನೋದು ಎಷ್ಟೋ ಆಂಜನೇಯನ ಭಕ್ತರಿಗೆ ಗೊತ್ತಿರೋದಿಲ್ಲ. ಈಗ ಹನುಮಂತನ ಬಗ್ಗೆ ನಾವು ಬೇಸಿಕಲಿ ಅಂದರೆ ಈಗ ಸಿನಿಮಾಗಳ ಪ್ರಕಾರ ಅಥವಾ ಕೆಲವು ಕಥೆಗಳ ಪ್ರಕಾರ ಶ್ರೀರಾಮಚಂದ್ರ ವನವಾಸಕ್ಕೆ ಹೋದಂಥ ಟೈಮಲ್ಲಿ ಆತ ಅಯೋಧ್ಯೆಯಿಂದ ಬರ್ತಾ ಇಲ್ಲಿ ನಮ್ಮ ಕರ್ನಾಟಕಕ್ಕೆ ಬಂದಾಗ ಇಲ್ಲಿ ಹಂಪಿ ಏನಿದೆ ಅಲ್ಲ, ಇಲ್ಲಿ ಹನುಮಂತ ಹುಟ್ಟಿದಂಥ ಜಾಗ, ಇಲ್ಲಿ ಹನುಮಂತ ಕಾಣಿಸ್ಕೊಂಡ ಅಂತ. ಇದು ಏನು ಕತೆ? ಹನುಮಂತ ರಾಮಾಯಣದಲ್ಲಿ ಸುಂದರಕಾಂಡದಲ್ಲಿ ಮಾತ್ರ ಆಂಜನೇಯನ ಪ್ರಸ್ತಾಪ ಇದೆ. ಆದರೆ ತುಳಸಿದಾಸರು ಬರೀತಾರೆ ತುಳಸಿ ರಾಮಾಯಣದಲ್ಲಿ, ಚಾರೋ ಯುಗ ಪರ ತಾಪತ್ ಮಹಾರ ಹೇ ಪರ ಸಿದ್ಧ ಜಗತ್ತು ಉಜಿಯಾರ. 4 ಯುಗಗಳಲ್ಲಿ ಇದ್ದವನಿವನು, ಮೇಲಾಗಿ ಚಿರಂಜೀವಿ, ಸಾವೇ ಇಲ್ಲ, ಅಮೃತ ಪುತ್ರ. ಹಾಗಾದರೆ ಈಗ ಜನ ಕೇಳ್ಬೋದು, ಇವಾಗ ನೀವು ಪಾಡ್ಕಾಸ್ಟಲ್ಲಿ ಚಿರಂಜೀವಿ ಅಂತ ಹೇಳಿದ್ರೆ ಈಗಲೂ ಇದ್ದಾನೆ ಅಂತ ಹೇಳಿದ್ರಿ, ಹೆಂಗಿದ್ದಾನೆ ಅಂತ. ಶರೀರ ರೂಪಧಾರಣೆ ಮಾಡುವುದು, ಏನಾದರೂ ಟಾಸ್ಕು ಅಸೈನ್ಮೆಂಟ್ ಇದ್ದಾಗ ಅವರು ಶರೀರ ರೂಪಕ್ಕೆ ಬರ್ತಾರೆ, ಉಳಿದ ಹಾಗೆ ಚೈತನ್ಯ ರೂಪದಲ್ಲಿ ಇರ್ತಾರೆ. 4 ಯುಗಗಳಲ್ಲಿ ಪ್ರಾಣಿಗಳು ವಾಸ ಇದ್ವಾ? ಜಲಚರಗಳು, ಪಕ್ಷಿಗಳು, ಕ್ರಿಮಿಗಳು, ಕೀಟಗಳು, ಮನುಷ್ಯರು, ಸರೀಸೃಪಗಳು. ಆ ಉಸಿರಾಟದಿಂದನೇ ಬದುಕಿದ್ವಾ? ಕರೆಕ್ಟ್. ಉಸಿರಿಲ್ಲದೆ ಬದುಕುವ ಪ್ರಾಣಿ ಯಾವುದಾದ್ರು ಇದೆಯಾ? ಅದು ನಿರ್ಜೀವ ಅಂತ ಹೇಳ್ತೀವಿ. ಸೊ ಪ್ರಾಣದೇವರು ಅಂದರೆ ಯಾರು?
ಆಂಜನೇಯ. ಹನುಮಂತ. ಹೌದಾ? ಧನಂಜಯ. ರಾಮನ ಮುಖ್ಯ ಪ್ರಾಣ ಯಾರು? ಹನುಮ. ಹನುಮ. ಎಲ್ಲಿ ರಾಮನೋ ಅಲ್ಲಿ ಹನುಮನು. ಎಲ್ಲಿ ಹನುಮನೋ ಅಲ್ಲಿ ರಾಮನು. ರಾಮನಿಲ್ಲದೆ ಹನುಮನಿಲ್ಲ. ಹನುಮನಿಲ್ಲದೆ ರಾಮನಿಲ್ಲ. ಇದನ್ನು ಸ್ವಲ್ಪ ನಾವು ತಾತ್ವಿಕವಾಗಿ ತಗೊಂಡ್ರೆ, ಎಲ್ಲಿ ಪ್ರಾಣನೋ ಅಲ್ಲಿ ಆತ್ಮನೋ, ಎಲ್ಲಿ ಆತ್ಮನೋ ಅಲ್ಲಿ ಪ್ರಾಣನೋ, ಆತ್ಮನಿಲ್ಲದೆ ಪ್ರಾಣನಿಲ್ಲ, ಪ್ರಾಣನಿಲ್ಲದೆ ಆತ್ಮನಿಲ್ಲ. ಇವರಿಬ್ಬರು ಒಂದೇ ನಾಣ್ಯದ ಎರಡು ಮುಖಗಳಿದ್ದಾಗೆ. ಒಂದು ನಾಣ್ಯದ ಮುಖ ಚಲಾವಣೆಯಲ್ಲಿ ಇರೋದಿಲ್ಲ. ಹಾಗೆ ನಮ್ಮ ಒಳಗಡೆ ಇರ್ತಕ್ಕಂಥ ಆತ್ಮ ನಮ್ಮ ಶರೀರದಲ್ಲಿ ಆಪರೇಟ್ ಆಗಬೇಕಾದ್ರೆ ಪ್ರಾಣದೇವರು ಅಂದರೆ ಆಂಜನೇಯ ಒಳಗಡೆ ಹೋಗಬೇಕು. ಹೌದಲ್ಲ? ಯಾವ ಪ್ರಾಣಿ ಒಳಗಡೆ ಆಂಜನೇಯ ಪ್ರವೇಶ ಆಗಲ್ವೋ ಆ ಪ್ರಾಣಿ ಶವ. ಕೇಶವನಲ್ಲಿ ಕೇ ತೆಗೆದ್ರೆ ಉಳಿಯುವುದು ಶವ ಹೇಗೆಯೋ ಹಾಗೆ ಪ್ರಾಣ ರೂಪದಲ್ಲಿರ್ತಾನೆ ಬೇರೆ ಯುಗಗಳಲ್ಲಿ. ಅಗತ್ಯ ಬಂದಾಗ ಅವನು ಒಂದು ಅವತಾರ ತಾಳ್ತಾನೆ. ಶಿವನ 11ನೇ ರುದ್ರಾವತಾರವೇ ಹನುಮ. ವಿಷ್ಣು 10 ದಶಾವತಾರ ತಳೆದ ಅಂತ ನಾವು ಕೇಳಿದ್ವಿ. ಆದರೆ ಶಿವ ಕೂಡ ಇನ್ನೆರಡು ಎಕ್ಸ್ಟ್ರಾ ಅವತಾರಗಳನ್ನು 12 ರುದ್ರರು ಅಂತ ನಾವು ಕೇಳಿದ್ವಿ. ಹಾಗೆ ಆಂಜನೇಯನು 11ನೇ ರುದ್ರಾವತಾರ. ಶಂಕರ ಸುವನ ಕೇಸರಿ ನಂದನ ಅಂತ ತುಳಸಿದಾಸರು ವರ್ಣಿಸ್ತಾರೆ. ಅಂದರೆ ಹನುಮಂತ ಬೇರೆ ಅಲ್ಲ, ಸಾಕ್ಷಾತ್ ಶಿವನೇ ಅಂಜನಾದೇವಿಯಲ್ಲಿ ಹುಟ್ಟಿ ಬಂದವನು. ತನ್ನ ಬಹುಕಾಲದ ಗೆಳೆಯ ವಿಷ್ಣು ಮೋಹಿನಿಯ ರೂಪದಲ್ಲಿ ಬಂದು ತಾನು ಸಂಕಷ್ಟದಲ್ಲಿದ್ದಾಗ ಕಾಪಾಡ್ದ. ಭಸ್ಮಾಸುರನ ಸಂಹಾರಕ್ಕಾಗಿ ಇವನು ಅವನ ಮೇಲೆ ಪ್ರಯೋಗ ಮಾಡೋಕ್ಕೆ ಹೋದ, ಶಿವನ ಮೇಲೆ, ವರ ಕೊಟ್ಟ ಶಿವನ ಮೇಲೆ. ಅವಾಗ ಶಿವನ ಕಾಪಾಡಿದ್ಯಾರು? ಮೋಹಿನಿ ರೂಪದ ಶಿವ, ಇದು ವಿಷ್ಣು. ಮತ್ತು ಅವರಿಬ್ಬರಿಗೊಂದು ಮಗುನೂ ಆಗ್ತದೆ, ಹರಿಹರ ಸುತ ಅಯ್ಯಪ್ಪ. ಹೌದಲ್ವಾ? ಸೊ ಹಾಗಾಗಿ ತನ್ನ ಪ್ರಾಣವನ್ನು ರಕ್ಷಿಸಿದ ಮಹಾವಿಷ್ಣುವಿಗೆ ಏನಾದರೂ ಮಾಡಬೇಕು, ಯಾವುದಾದ್ರು ಯುಗದಲ್ಲಿ ಅವನಿಗೇನೋ ಸಹಾಯ ಮಾಡಬೇಕು ಅಂತ ಕಾಯ್ತಾ ಇದ್ದ ಶಿವ. ರಾಮಾವತಾರ ಬಂತು. ಓಕೆ. ಸಂದಿಗ್ಧ ಕಾಲ ತಾನೆ ಸಹಾಯ ಮಾಡಬೇಕಾಗ. ಸೊ ಈ ರೂಪದಲ್ಲಿ ಅವತಾರ ತರಿಸಿ ಬಂದವನು ಆಂಜನೇಯ ಅವತಾರಿ. ಸಾಕ್ಷಾತ್ ಶಿವನ ಅವತಾರ ಹನುಮಂತ, ಶಿವಾಂಶ ಸಂಭೂತ. 11ನೇ ಅವತಾರ. ಅದಕ್ಕೆ ಹನುಮಾನ್ ಚಾಲಿಸ ಪಠನೆ ಮಾಡುವಾಗ 11 ಸಾರಿ ಹೇಳ್ಕೊಳ್ಳಿ ಅಂತ ನಾವು ಹೇಳ್ತೇವೆ. ಈ 11 ಯಾವುದ್ರ ಸಂಕೇತ ಅಂದರೆ 11ನೇ ಅವತಾರ. ಮಂಗಳವಾರ ಶನಿವಾರ ಆಂಜನೇಯನ ಗುಡಿಗೆ ಹೋಗಿ ಅಂತ ಎಲ್ಲರೂ ಹೇಳ್ತಾರೆ. ಯಾಕೆಂದರೆ ಶನಿವಾರ ಶನಿದೇವರ ದಿನ, ಮಂಗಳವಾರ ಆಂಜನೇಯ ಹುಟ್ಟಿದ ದಿನ. ಮಂಗಳ ರೂಪ, ಮೂರುತಿ ರೂಪ. ಹಾಗಾಗಿ ಆಂಜನೇಯನ ಸ್ಮರಣೆಯಿಂದ ಶನಿ ಮತ್ತು ಯಮ ಆ ದಿವಸ ರಜೆ ಹಾಕ್ಬಿಡ್ತಾರಂತೆ, ಅವ್ರ ರಾಶಿಗೆ ಹೋಗಲ್ಲ ಅಂತ. ತಮಾಷೆಗೆ ಹೇಳೋದು. ಏಕೆಂದರೆ ಅವರಿಬ್ಬರ ಮಧ್ಯೆ ಒಂದು ಒಡಂಬಡಿಕೆ ಆಗಿತ್ತು. ಕಲಿಯಕ್ಕೆ ಅಂತ ಸೂರ್ಯದೇವರ ಹತ್ರ ಹೋದಾಗ, ಅಂತಿಂತವನಲ್ಲ ಈ ಮಹಾಪುರುಷ. ಎಲ್ಲ ಅವತರಿಸಿದ ದೇವರುಗಳು ಭೂಮಿಯ ಮೇಲೆ ಗುರುಮುಖೇಣ ವಿದ್ಯೆಯನ್ನು ಕಲಿತವರು. ರಾಮನಿಗೆ ವಸಿಷ್ಠರ ಗುರು, ಕೃಷ್ಣನಿಗೆ ಸಾಂದೀಪಿನಿ ಗುರು. ಆದರೆ ಆಂಜನೇಯ ಪ್ರೈಮರಿ ಎಜುಕೇಷನ್ ಎಲ್ಲ ಇಲ್ಲೇ ಕಲಿತ, ಕಿಷ್ಕಿಂಧೆಯಲ್ಲಿ, ಅಂದರೆ ಹಂಪಿಯಲ್ಲಿ. ಹೈಯರ್ ಎಜುಕೇಷನ್ಗಾಗಿ ಸೂರ್ಯಲೋಕಕ್ಕೆ ಹೋದ MS ಮಾಡೋದಕ್ಕೆ. ಅಲ್ಲಿ ಹೋಗಿ ಏನು ಮಾಡ್ದ? MS ಅಂದರೆ ಏನು ಅಂತಂದರೆ ಎಲ್ಲ ದರ್ಶನಶಾಸ್ತ್ರಗಳನ್ನು ಕಲಿತ, ವೇದಗಳನ್ನು ಕರಗತ ಮಾಡಿಕೊಂಡು, ಉಪನಿಷತ್ತುಗಳನ್ನು ಕರಗತ ಮಾಡಿಕೊಂಡ. ಮುಖ್ಯವಾಗಿ 9 ವ್ಯಾಕರಣಗಳಲ್ಲಿ ಯಾರಾದರೂ ಎಕ್ಸ್ಪರ್ಟ್ ಇದ್ದಾರೆ ಅಂದರೆ ಆಂಜನೇಯನ ಬಿಟ್ಟರೆ, ಮುಕ್ಕೋಟಿ ದೇವತೆಗಳಲ್ಲಿ ಯಾರಾದರೂ ಒಬ್ಬರು ಹೆಸರು ಹೇಳಿದ್ರೆ ನಾನು ಖುಷಿ ಪಡ್ತೀನಿ. ಅದಕ್ಕೆ ಅವನಿಗೆ ನವವ್ಯಾಕರಣ ವಿಶಾರದ ಅಂತ ರಾಮನೇ ಸ್ವಯಂ ಟೈಟಲ್ ಕೊಟ್ಟ ಮೊದಲನೇ ಭೇಟಿಯಲ್ಲಿ. ಅದಕ್ಕೆ ಬುದ್ಧಿಮತಾಂ ವರಿಷ್ಠಂ ಜ್ಞಾನಿನಾಂ ಅಗ್ರಗಣ್ಯಂ ಭಕ್ತಾಗ್ರೇಸರ ಮಹಾನ್ ಮಂತ್ರಶಾಸ್ತ್ರವೇತ್ತ, ಇದೆಲ್ಲ ಆಂಜನೇಯನಿಗೆ ಶೋಭಿಸುವ ಬಿರುದುಗಳು. ಅಂದರೆ ಅಷ್ಟು ವಿದ್ಯಾವಂತ, ಹೈಲಿ ಕ್ವಾಲಿಫೈಡ್. ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಯಾರು ರೋಲ್ ಮಾಡಲ್ಲ ಆಗಬೇಕು? ಸರಸ್ವತಿ ಅಂತ. ಸರಸ್ವತಿ ಏನು ಓದ್ಕೊಂಡಿದ್ದಾಳೆ? ಯಾರ ಹತ್ರ ಓದ್ಕೊಂಡಿದ್ದಾಳೆ? ಕ್ವಶನ್ ಮಾಡ್ತೀನಿ ನಾನು. ಒಬ್ಬರು ಗುರು ಬೇಕು. ರಾಮ ವಸಿಷ್ಠರ ಹತ್ರ ಓದ್ಕೊಂಡಿದ್ದಾನೆ ಅಂತ ಅದಕ್ಕೆ ದಾಖಲೆ ಇದೆ. ನಾನು ಇನ್ನು ಕೇಳ್ತೀನಿ, ಸರಸ್ವತಿ ಗುರು ಯಾರು? ಜನ ತಿಳ್ಕೊಳ್ಳಿ. ತಮಾಷೆ ಏನು, ನಾನು ಈ ಪಾಡ್ಕಾಸ್ಟ್ ಮುಖಾಂತರ ಹೇಳ್ತಾ ಇದ್ದೀನಿ, ಪರಿಶೀಲನೆ ಮಾಡಿಕೊಳ್ಳಿ. ಅದು ಇದರ ಉಲ್ಲೇಖ ಇದರಲ್ಲಿದೆ, ಹನುಮಾನ್ ಚಾಲಿಸದಲ್ಲಿದೆ. ಆಂಜನೇಯನ ವಿದ್ಯಾರ್ಥಿಗಳು ಇವರು ಯಾರು? ನಾರದ ಸಾರದ ಸಹಿತ ಅಹೀಸ ಯಮಕುಬೇರ ದಿಕ್ಪಾಲು ಜಹಾಂತೆ ಕವಿ ಕೋವಿದ ಕಹಿ ಸಖೇ ಕಹಾಂತೆ.
ಶಾರದಾ ಮಾತೆಗೆ ರುದ್ರವೀಣೆ ಪ್ರಕಾರವನ್ನು ಹೇಳಿಕೊಟ್ಟಿದ್ದು ಆಂಜನೇಯ. ಓಕೆ. ನೋ ಡೌಟ್ ಶಿ ವಾಸ್ ಎಕ್ಸ್ಪರ್ಟ್ ಇನ್ ವೀಣೆ. ಆದರೆ ರುದ್ರವೀಣಾ ಅಂತ ಒಂದು ಚಾಪ್ಟರ್ ಇದೆ, ಅದು ಗೊತ್ತಿರಲಿಲ್ಲ ಆಕೆಗೆ. ಹಾಗಾಗಿ ಶಾರದಾ ಮಾತೆ ಕೂಡ ಆಂಜನೇಯನ ಸ್ಮರಣೆ ಮಾಡ್ತಾಳೆ ಅಂತ ತುಳಸಿದಾಸರು ಹೇಳೋದಕ್ಕೆ ಸಾಕ್ಷಿ ಇದೆಯಲ್ಲ. ಆಂಜನೇಯ ಶಾರದಾ ಮಾತೆಯನ್ನು ಸ್ಮರಣೆ ಮಾಡ್ತಾ ಇಲ್ಲ, ಪ್ರೈಸ್ ಮಾಡ್ತಾ ಇಲ್ಲ, ಶಾರದಾ ಮಾತೆನೇ ಆಂಜನೇಯನ ಪ್ರೈಸ್ ಮಾಡ್ತಾ ಇದ್ದಾಳೆ ಅಂತ ಇದರಲ್ಲಿ ಉಲ್ಲೇಖ ಇದೆ. ಸಂಗೀತ ಅಂದರೆ ನಾರದರು, ಸಂಗೀತ ವಿದುಷಿಗಳವರೆಲ್ಲ ಆ ಕಾಲದಲ್ಲಿ ವಿಷ್ಣುವಿನ ಆಸ್ಥಾನದಲ್ಲಿ. ಒಂದು ಸಂದರ್ಭ ಬಂದಾಗ ನಾರದರು ಕೂಡ ಆಂಜನೇಯ ಹತ್ರ ಹೋಗ್ಬಿಟ್ಟು ವೀಣಾನ ತಂಬೂರನ್ನು ಕಲ್ತ್ಕೊಬರ್ತಾರೆ. ವಿಷ್ಣು ಶಾಪ ಆಗ್ತಾನೆ, ಇವನಿಗೆ ಈಗೋ ಬಂದಿರ್ತದೆ. ಯಾರಿಗೆ? ನಾರದರಿಗೆ. ಒಂದು ದಿವಸ ಮಾತಾಡ್ಕೊಳ್ತಿದ್ದ ತುಂಬುರ ಮತ್ತು ನಾರದರು ಆಗಿನ ಕಾಲದ ಸಂಗೀತ ವಿದುಷಿಗಳು ವಿಷ್ಣುವಿನ ಆಸ್ಥಾನದಲ್ಲಿ ವೈಕುಂಠದಲ್ಲಿ ತಮ್ಮ ಗಾಯನದ ಮೂಲಕ ಅವ್ರನ್ನ ಮನೋರಂಜನೆ ಮಾಡ್ತಿದ್ರು. ಶ್ರೀ ತುಂಬುರ ಮತ್ತು ನಾರದ. ತುಂಬುರರು ನಾರದರು, ದೇ ವರ್ ದ ಗ್ರೇಟ್ ಮ್ಯೂಸಿಷಿಯನ್ಸ್. ಕುದುರೆ ಮುಖ ಇರುತ್ತಲ್ಲ ತುಂಬುರ. ಒಂದು ದಿವಸ ಹೀಗೆ ವಾಕ್ ಹೋಗ್ತಾ ಮಾತಾಡ್ತಾರೆ. ಲೇ ತುಂಬುರ, ನಿನ್ನ ಬಿಟ್ಟರೆ ನಮ್ಮ ಸ್ವಾಮಿಗಳನ್ನ ಎಂಟರ್ಟೈನ್ ಮಾಡೋರು ಯಾರಿದ್ದಾರೋ? ಆ ಸಮಯದಲ್ಲಿ ವೈಕುಂಠದಲ್ಲಿ ವಿಷ್ಣು ಯೋಗ ಮಾಯೆಯಲ್ಲಿ ಇರ್ತಾರೆ, ಯೋಗ ನಿದ್ರೆಯಲ್ಲಿ. ಗೊತ್ತಾಗ್ತದೆ, ಓ ಇವ್ರಿಗೆ ಅಹಂಕಾರ ಚಿಗುರಿ ಬಿಟ್ಟಿದೆ, ಇದನ್ನು ಚಿಗುರಲ್ಲೇ ಚ್ಯೂಟ್ ಹಾಕಬೇಕು ಅಂಥೇಳಿ ಒಂದು ದಿವಸ ಸಂಗೀತ ದಿವಸ ಆಸ್ವಾದನೆ ಮಾಡ್ತಿದ್ದರು ಉಪೇಕ್ಷೆ ಮಾಡ್ತಾರೆ, ನಿರ್ಲಕ್ಷ್ಯ ಮಾಡ್ತಾರೆ, ಆ ಕಡೆ ಲಕ್ಷ್ಯನೇ ಕೊಡೋದಿಲ್ಲ. ಸಂಗೀತ ಎಲ್ಲ ಮುಗಿದ ಮೇಲೆ ನಾರದರು ಬಂದು ಕೇಳ್ತಾರೆ, ಇವತ್ತು ಹೆಂಗಿತ್ತು, ಇವತ್ತು ಹೊಸದು ಕಂಪೋಸ್ ಮಾಡಿ ಹಾಳದ್ನಲ್ಲ ಹೆಂಗಿತ್ತು ಅಂತ. ಏನು ಅದು ಸಂಗೀತ ಅಂತಾರೆ ಯಾರಾದರೂ? ಸಂಗೀತ ಅನ್ನೋದು ಒಂದಿದ್ದರೆ ಅದು ಆಂಜನೇಯನ ಮಾತ್ರ ಗೊತ್ತು. ನೀನು ಹೋಗಿ ಆಂಜನೇಯನಲ್ಲಿ ಸಂಗೀತ ಕಲ್ತ್ಕೊಂಡು ಪೂರ್ಣವಾಗಿ ಸಂಗೀತ ಕಲ್ತ್ಕೊಂಡು ಆಮೇಲೆ ಬಂದು ಇಲ್ಲಿ ನೀನು ಅದನ್ನು ಕೀರ್ತನೆ ಮಾಡಿದ್ರೆ ಸರಿ ಇದೆಯಾ ಇಲ್ಲ ಅಂತ ನಾನು ಹೇಳ್ತೀನಿ. ಲಿಟ್ರಲಿ ಹತ್ಕೊಳ್ತಾ ಗಂಧಮಾದನ ಪರ್ವತಕ್ಕೆ ಹೋಗಿ ಆಂಜನೇಯನ ಚರಣ ಕಮಲಗಳಿಗೆ ಎರಗಿ ತಾರಕ ಮಂತ್ರೋಪದೇಶವನ್ನು ಪಡೆದು, ಹಾಗೆ ಪಡೆದಂಥ ತಾರಕ ಮಂತ್ರೋಪದೇಶವನ್ನು ನಾರದರು ವಾಲ್ಮೀಕಿಗೆ ಮಾಡಿದಾಗ ರಾಮಾಯಣ ಬಂತು. ಹಾಗಾದರೆ ಯಾರು ನಾರದರಿಗೆ ತಾರಕ ಮಂತ್ರ ಉಪದೇಶ ಮಾಡಿದ್ದು ಅಂದರೆ ಆಂಜನೇಯ. ಆವಾಗ ಕೊಡಿಲ್ಲಿ ಮಹತಿ ಅಂತ ತಗೊಂಡು ಆಂಜನೇಯ ತಂಬೂರ ಶ್ರುತಿ ಮಾಡ್ತಾನೆ. ಆ ಶ್ರುತಿಗೆ ಅವರು ಧ್ಯಾನಾವಸ್ಥೆಗೆ ಹೋಗ್ಬಿಡ್ತಾರೆ ನಾರದರು. ಆಹಾ, ಶ್ರುತಿ ಅಂದರೆ ಹೀಗಿರಬೇಕು ಅಂತ. ಆ ಶ್ರುತಿ ನಿನಾದ ಇವ್ರನ್ನ ಟ್ರ್ಯಾಂಕ್ಯುಲೈಸ್ ಮಾಡಿ ಸಮಾಧಿ ಸ್ಥಿತಿಗೆ ತಳ್ತದೆ ಮಹತಿಯನ್ನು. ನಾರದರ ಹತ್ರ ಇದ್ದಿದ್ದು ತಂಬೂರಿ ಅಲ್ಲ, ಮಹತಿ. ಅದಕ್ಕೆ ಹೇಳಿರಬೇಕು, ತರವಲ್ಲತ್ತಾಗಿ ನಿನ್ನ ತಂಬೂರಿ ಬರದೇ ನೀ ಬಾರಿಸದಿರು ತಂಬೂರಿ. ಹಂಗಾಗಿತ್ತು ನಾರದರ ಪರಿಸ್ಥಿತಿ. ಹಾಗಾಗಿ ನಾರದರು ಯಾಕೆ ಸ್ಮರಣೆ ಮಾಡ್ತಾರೆ ಆಂಜನೇಯನ ಅಂತಂದರೆ, ಗುರುವಾಗಿ ಸ್ವೀಕರಿಸಿ ಆಂಜನೇಯನಿಂದ ಸಂಗೀತವನ್ನು ಕಲಿತರು, ಅಹಂಕಾರ ಕ್ಷಯವಾಯಿತು, ಬಂದು ವೈಕುಂಠದಲ್ಲಿ ವಿಷ್ಣುವನ್ನು ಮೆಚ್ಚಿಸಿ ಅವತ್ತಿಂದ ಕಂಟಿನ್ಯೂ ಮಾಡೋರು. ಇದೇ ಸಮಸ್ಯೆ ಶಾರದಾ ಮಾತೆಗೂ ಬಂದಿತ್ತು. ಪ್ರತಿ ದಿವಸ ಬ್ರಹ್ಮದೇವನ ಕಾಡೋಳು, ಇವತ್ತೊಂದು ಹೊಸದು ಇನ್ವೆಂಟ್ ಮಾಡಿದ್ದೀನಿ, ಇದೆಂಗಿದೆ ಅಂತ. ಈ ಹೊಸ ಅಡುಗೆ ಮಾಡಿ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ, ಅಲ್ಲ ಹಂಗೆ ಆಗಿತ್ತು. ಸೊ ಇವಳು ಅಹಂಕಾರ ಬಂದಿದೆ ಅಂತ ಬ್ರಹ್ಮನಿಗೆ ಗೊತ್ತಾಯಿತು. ಇವಳು ಅಹಂಕಾರವನ್ನು ಕಿತ್ತಾಕೋದು ಹೇಗೆ? ಒಂದು ದಿವಸ ಮ್ಯೂಸಿಕ್ ಕಾನ್ಸರ್ಟ್ ಏರ್ಪಾಟ್ ಮಾಡಿದ್ರು ಬೈ ಹನುಮಾನ್. ಮೊದಲೇ ಹೇಳಿದರು, ನೀನು ರುದ್ರವೀಣ ಪ್ರಕಾರವನ್ನು ನುಡಿಸಬೇಕು ಅಂತ. ಇವನು ಸ್ವಯಂ ರುದ್ರ ಅಲ್ವಾ, ರುದ್ರವೀಣೆ ನುಡಿಸ್ಬೇಕಾದ್ರೆ ರುದ್ರನಿಗೆ ಮಾತ್ರ ಸಾಧ್ಯ ಆಗತ್ತೆ. ಆವಾಗ ನೋಡಿ, ಓಹೋ ನಾನೇನು ಅಂದ್ಕೊಂಬಿಟ್ಟಿದ್ದೆ, ನಾನು ಮಹಾಜ್ಞಾನಿ ಮೇಧಾವಿ ಅಂತ, ಆಂಜನೇಯನ ಮುಂದೆ ನಾನೇನೂ ಅಲ್ಲ ಅಂಥೇಳಿ ಆವಾಗ ಶರಣಾಗತಳಾಗಿ ಆ ರುದ್ರವೀಣ ಪ್ರಕಾರವನ್ನು ಆಂಜನೇಯನಿಂದ ಕಲಿತಾಳೆ. ವರ್ಣ ಮಾತ್ರ ಕಲಿಸಿದಾತವನೇ ಗುರು ಅಂತಾರೆ. ಒಂದು ಅಕ್ಷರ ಕಲ್ತರು ಕೊಟ್ಟು ನೀನು ನನ್ನ ಗುರು ಆಗ್ತೀಯ. ಅರ್ಥ ಆಗ್ತಾ ಇದೆಯಾ? ಆಂಜನೇಯ ಸ್ವಯಂ ಸೂರ್ಯದೇವನಿಂದ ಎಲ್ಲ ವಿದ್ಯೆಗಳನ್ನು ವ್ಯಾಕರಣ ಸಮೇತ ಕಲಿತ ಅನ್ನೋದಕ್ಕೆ ಉಲ್ಲೇಖ ಇದೆ. ಶಾರದಾ ಮಾತೆ ಎಲ್ಲ ವಿದ್ಯೆಗಳನ್ನು ಯಾರಿಂದ ಕಲಿತಲು ಅನ್ನೋದಕ್ಕೆ ಎಲ್ಲಿ ಉಲ್ಲೇಖ ಇಲ್ಲ. ಅವಳು ಸಂಗೀತ ಸ್ವರದೇವತೆ, ಸಂಗೀತದ ಅಧಿದೇವತೆ. ಶ್ರುತಿ, ಲಯ, ತಾಳ ಇವುಗಳ ಅಧಿದೇವತೆಗೆ. ಇಲ್ಲದೇ ಇದ್ದರೆ ವಿದ್ಯಾವಾನ ಗುಣಿ ಅತಿ ಚಾತುರ್ ಅಂತ ಆಂಜನೇಯನಿಗೆ ಹೇಳಿದ್ದಾರೆ. ಬುದ್ಧಿಮತಾಂ ವರಿಷ್ಠಂ ನಾನು ಹೇಳಿರೋದಲ್ಲ, ಶ್ಲೋಕ ಹೇಳ್ತದೆ. ಜ್ಞಾನಿನಾಂ ಅಗ್ರಗಣ್ಯಂ